Students, today we are going to discuss about in this session about distinction between rural and urban communities. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ನಗರ ಮತ್ತು ಗ್ರಾಮೀಣ ಸಮುದಾಯಗಳ ಮಧ್ಯದ ವ್ಯತ್ಯಾಸವನ್ನು ನೋಡೋಣ. Distinction between rural and urban communities. Many scholars have tried to distinguish between the rural world and the urban world. We are here reproducing such differences pointed out by early distinguished sociologists Sorokin and Zimmerman. Principles of Rural-Urban Sociology. Ferdinand Tönnies in his book Gemeinschaft and Gesellschaft 1887 and E. Durkheim in Division of Labor 1907 also contrasted the social life of traditional rural communities with that of rapidly developing industrial urban areas. On the one hand, they stressed family and community as sources of identity and support, and on the other, their relative weakness in urban context were a more individualistic and impersonal way of life was developing. ಗ್ರಾಮ ಮತ್ತು ನಗರ ಸಮುದಾಯಗಳ ನಡುವಿನ ವ್ಯತ್ಯಾಸಗಳನ್ನು ಈ ಕೆಳಕಂಡಂತೆ ನೋಡಬಹುದಾಗಿದ್ದು, ಸೊರೊಕಿನ್ ಮತ್ತು ಜಿಮ್ಮರ್ಮನ್ ಸೂಚಿತ ಆಧಾರ ಅಂಶಗಳ ನೆಲೆಯಲ್ಲಿ ಸಮಾಜಶಾಸ್ತ್ರಜ್ಞರು ಬಹುಕಾಲದಿಂದಲೂ ನಗರ ಮತ್ತು ಗ್ರಾಮ ಸಮುದಾಯಗಳನ್ನು ಮತ್ತು ಅವುಗಳ ವಿಶೇಷತೆಗಳನ್ನು ಅಧ್ಯಯನ ಮಾಡುತ್ತಲೇ ಬಂದಿದ್ದಾರೆ. ಆರಂಭಿಕ ಸಮಾಜಶಾಸ್ತ್ರಜ್ಞರುಗಳಾದ ಫರ್ಡಿನೆಂಡ್ ಟೋನೀಸ್, ಎಲ್.ಎಚ್. ಮೋರ್ಗನ್, ರಾಬರ್ಟ್ ರೆಡ್ಫೀಲ್ಡ್, ಮಾರ್ಕ್ಸ್ ವೇಬರ್, ಪಿ.ಎ. ಸೊರೊಕಿನ್, ಜಿಮ್ಮರ್ಮನ್, ಜಾರ್ಜ್ ಸಿಮ್ಮೆಲ್ ಮುಂತಾದವರು ಗ್ರಾಮ ನಗರ ಸಮುದಾಯಗಳ ಕುರಿತಾಗಿ ಬಹಳ ಉತ್ಕೃಷ್ಟ ಅಧ್ಯಯನಗಳನ್ನು ನಡೆಸಿದ್ದಾರೆ. ಭಾರತದಲ್ಲಿಯೂ ಕೂಡ ನಗರ ಸಮಾಜಶಾಸ್ತ್ರಜ್ಞ ಎಂ.ಎಸ್.ಎ. ರಾವ್ ಹಾಗೂ ಗ್ರಾಮ ಸಮಾಜಶಾಸ್ತ್ರಜ್ಞ ಎ.ಆರ್. ದೇಸಾಯಿ ಮುಂತಾದವರು ಕೂಡ ಬಹಳ ಗಮನ ಸೆಳೆಯುವ ಅಧ್ಯಯನಗಳನ್ನು ನಡೆಸಿರುತ್ತಾರೆ. ಈ ಹಿಂದಿನ ಬಹಳಷ್ಟು ಅಧ್ಯಯನಗಳಲ್ಲಿ ಕಾಣುವಂತೆ ನಗರ ಹಾಗೂ ಗ್ರಾಮಗಳನ್ನು ಅವುಗಳ ಆದರ್ಶಾತ್ಮಕ ರೂಪದಲ್ಲಿ ಊಹಿಸಿಕೊಂಡು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಬಹಳಷ್ಟು ಉತ್ಪ್ರೇಕ್ಷಿಸಿ ಹೇಳಲಾಗಿದೆ. ಮಾತ್ರವಲ್ಲ, ಗ್ರಾಮ ನಗರಗಳ ನಡುವಿನ ವ್ಯತ್ಯಾಸಗಳನ್ನು ದೊಡ್ಡದು ಮಾಡಿ ಹೇಳಲು ಹಲವಾರು ಆಧಾರಾಂಶಗಳು ಕೂಡ ಕಂಡುಬರುತ್ತದೆ. ಡಿಸ್ಟಿಂಕ್ಷನ್ ಬಿಟ್ವೀನ್ ರೂರಲ್ ಆ್ಯಂಡ್ urban communities. The main difference between the two societies are under rural society was one which has not industrialized, whereas present day urban society is highly urbanized and industrialized. Rural community and the either side urban community. In rural community, life in the society was very simple and reflected in the way of living, dressing, food, habits, shelter and manners. Whereas in urban community, life in the city is not simple but very complex and complicated. In the rural community, the people in the society had homogeneity and thus enjoyed more or less the same social status, whereas the people in the city belong to different caste, creeds, religion and cultures, thus do not enjoy the same status. Whereas in the rural society, there was very little scope for occupational mobility, but in cities there are many occupations, so occupational mobility is as well as frequent. ಸಮುದಾಯದ ಎರಡು ಮುಖ್ಯ ಪ್ರಕಾರಗಳಾದ ಗ್ರಾಮ ಮತ್ತು ನಗರ ಇವು ಅನೇಕ ದೃಷ್ಟಿಯಲ್ಲಿ ಪರಸ್ಪರ ಬೇರೆಯಾಗಿವೆ. ಲೂಯಿ ವರ್ತ್ ಹೇಳುವಂತೆ, ಗ್ರಾಮ ಮತ್ತು ನಗರಗಳು ಎರಡು ಬಗೆಯ ಜೀವನ ವಿಧಾನ ಅಥವಾ ರೀತಿಗಳನ್ನು ಪ್ರತಿಬಿಂಬಿಸುವವು. ಮಣ್ಣು ಮತ್ತು ಸಿಮೆಂಟು, ಭೂಮಿ ಮತ್ತು ಕಲ್ಲು, ಹಾಸಿಗೆ, ಗಲ್ಲಿ ಮತ್ತು ಬೀದಿ ಇವು ಎರಡೂ ಸಂಸ್ಕೃತಿಗಳು, ಅರ್ಥಾತ್ ಎರಡು ಬಗೆಯ ಕೋನ ಕಾರ್ಯಕ್ಷೇತ್ರ. ಸಾಮಾಜಿಕ ಸಂಬಂಧಗಳ ವ್ಯಾಪ್ತಿ, ಕ್ರೀಡೆ, ಮನೋರಂಜನೆ, ಮೌಲ್ಯಾದರ್ಶಗಳು ಎಲ್ಲವೂ ಬೇರೆ ಬೇರೆ. ಗ್ರಾಮ ಮತ್ತು ನಗರಗಳ ಒಳಗಿನ ವ್ಯತ್ಯಾಸವೆಂದರೆ ಗ್ರಾಮ ಜೀವನ ಮತ್ತು ನಗರ ಜೀವನಗಳ ನಡುವಿನ ವ್ಯತ್ಯಾಸವೇ ಆಗಿದೆ. ಈ ವ್ಯತ್ಯಾಸಗಳನ್ನು ಈ ಕೆಳಕಂಡಂತೆ ಗುರುತಿಸಬಹುದಾಗಿದೆ. ಗ್ರಾಮ ಸಮುದಾಯವು ಸಾಮೈಕ್ಯವಾದುದು, ಜನರ ಜೀವನದಲ್ಲಿ ಏಕರೂಪತೆ ಅಥವಾ ಸಾದೃಶ್ಯ ಎದ್ದು ಕಾಣುವುದು. ನಗರ ಸಮುದಾಯವು ವೈವಿಧ್ಯಮಯವಾದುದು, ನಗರ ಜೀವನವು ಭಿನ್ನತೆ ಮತ್ತು ಸಂಕೀರ್ಣತೆಯಿಂದ ಕೂಡಿದೆ. ಗ್ರಾಮದಲ್ಲಿ ಪ್ರಾಥಮಿಕ ಸಂಬಂಧಗಳು ಪ್ರಾಧಾನ್ಯತೆ ಗಳಿಸಿವೆ. ಗ್ರಾಮವನ್ನು ಒಂದು ಪ್ರಾಥಮಿಕ ಸಮೂಹವೆನ್ನಬಹುದು. ನಗರದಲ್ಲಿ ಮಾಧ್ಯಮಿಕ ಸಂಬಂಧಗಳು ತಮ್ಮ ಪ್ರಭುತ್ವ ಸಾಧಿಸಿವೆ. ನಗರವು ಒಂದು ಮಾಧ್ಯಮಿಕ ಸಮೂಹದ ಪ್ರತಿರೂಪ. ಜನಸಂಖ್ಯಾ ದೃಷ್ಟಿಯಿಂದ ಗ್ರಾಮವು ಚಿಕ್ಕದ್ದು, ಇಲ್ಲಿ ಜನಸಾಂದ್ರತೆಯೂ ವಿರಳ. ಜನಸಂಖ್ಯೆಯಲ್ಲಿ ನಗರವು ದೊಡ್ಡದು, ಇಲ್ಲಿ ದಟ್ಟವಾದ ಜನಸಾಂದ್ರತೆ ಇರುವುದು. ಗ್ರಾಮ ಮುಖ್ಯವಾಗಿ ಕೃಷಿಯನ್ನು ಅವಲಂಬಿಸಿದೆ. ಕಮ್ಮಾರಿಕೆ, ಕುಂಬಾರಿಕೆ, ಚಮ್ಮಾರಿಕೆ, ಮರಗೆಲಸ, ನೂಲುವುದು, ಪಶುಸಂಗೋಪನೆ ಮುಂತಾದವು ಕೃಷಿಯೊಂದಿಗೆ ಸಾಗುವುವು. ನಗರದಲ್ಲಿ ಕೃಷಿಯೇತರ ಕುಲಕಸಬು ಪ್ರಧಾನವಾಗಿವೆ. ಕಾರ್ಖಾನೆ, ಕಾರ್ಯಾಲಯ, ಕಾರ್ಯಾಗಾರ, ಕಚೇರಿ, ಶಾಲಾ, ಕಾಲೇಜು, ವ್ಯಾಪಾರೋದ್ಯಮ ಮುಂತಾದ ಅನನ್ಯ ವೃತ್ತಿಗಳನ್ನು ಜನರಲ್ಲಿ ತೊಡಗಿರುತ್ತಾರೆ.
Here, the family played a very significant and predominant role. Its hold was very strong. Whereas in the cities, hold of families is not strong, and many functions which families used to have been taken away by other institutions and associations. In villages, there is no fast change and such no necessity for social adaptability. In the cities, there must be fast mobility and adaptability to suit every change in life. In the rural society, culture was very deep rooted. Everyone loved culture and cultural heritage above everything else. In the cities, it is difficult to find pure culture. In the rural society, there is no division of labor. In an urban community, there is always division of labor and specialization in job allotment. ಗ್ರಾಮದಲ್ಲಿ ಶ್ರಮ ವಿಭಜನೆ ಮತ್ತು ವಿಶೇಷ ಪರಿಣತಿಗೆ ಸೀಮಿತ ಅವಕಾಶಗಳಿವೆ. ನಗರದಲ್ಲಿ ಶ್ರಮ ವಿಭಜನೆ ಮತ್ತು ವಿಶೇಷ ಪರಿಣತಿಗೆ ವ್ಯಾಪಕ ಅವಕಾಶಗಳಿವೆ. ಗ್ರಾಮದಲ್ಲಿ ಜನರ ಸಾಮಾಜಿಕ ಅಂತಸ್ತು ಆರೋಪಿತ, ಆದುದರಿಂದ ಇಲ್ಲಿ ಸಾಮಾಜಿಕ ಚಲನೆಗೆ ಅವಕಾಶ ಕಡಿಮೆ. ನಗರದಲ್ಲಿ ಜನರ ಸಾಮಾಜಿಕ ಅಂತಸ್ತು ಸಾಧಿತ, ಆದುದರಿಂದ ಇಲ್ಲಿ ಸಾಮಾಜಿಕ ಚಲನೆಗೆ ಬೇಕಾದಷ್ಟು ಅವಕಾಶಗಳಿವೆ. ಸಾಂಸ್ಕೃತಿಕವಾಗಿ ಕೂಡ ಗ್ರಾಮ ಜೀವನವು ಸ್ಥಾಯಿ ಭಾವವುಳ್ಳದ್ದು. ಇಲ್ಲಿ ಜೀವನವು ತುಂಬಿ ಹರಿಯುವ ನದಿಯಂತೆ ಮಂದಗತಿಯಿಂದ ಸಾಗುವುದು. ಸಾಂಸ್ಕೃತಿಕವಾಗಿ ನಗರವು ಹೆಚ್ಚು ಗತಿಶೀಲವಾಗಿದೆ. ನಗರದ ಜೀವನವು ರಭಸದಿಂದ ತಪ್ಪಲಿನಿಂದ ಪ್ರಪಾತಕ್ಕೆ ಧುಮುಕುವ ನೀರಿನಂತೆ ಓಡುವುದು. ಗ್ರಾಮದಲ್ಲಿ ಅನೌಪಚಾರಿಕ ನಿಯಂತ್ರಣ ಸಾಧನಗಳಾದ ರೂಢಿ, ಸಂಪ್ರದಾಯ, ಲೋಕಾಚಾರ, ಲೋಕನೀತಿ, ನಂಬಿಕೆ, ಆಚರಣೆಗಳು ಜನರ ನಡತೆಯನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿವೆ. ಆದರೆ ನಗರದಲ್ಲಿ ಜನರ ನಡತೆಯನ್ನು ನಿಯಂತ್ರಿಸಲು ಔಪಚಾರಿಕ ನಿಯಂತ್ರಣ ಸಾಧನಗಳಾದ ಕಾನೂನು, ಶಾಸನ, ಸಂವಿಧಾನ, ಪೊಲೀಸು, ನ್ಯಾಯಾಲಯ ಮುಂತಾದವುಗಳ ಅವಶ್ಯಕತೆ ಇದೆ. ಗ್ರಾಮ ಜೀವನವು ಕುಟುಂಬದ ಸುತ್ತ ಹೆಣೆಯಲ್ಪಟ್ಟಿದೆ. ವ್ಯಕ್ತಿಗಿಂತಲೂ ಇಲ್ಲಿ ಕುಟುಂಬ ಮುಖ್ಯ. ವ್ಯಕ್ತಿಗಳ ಜೀವನವು ನಿರ್ದೇಶಿಸುವಲ್ಲಿ ಅದು ಪ್ರಮುಖ ಪಾತ್ರ ವಹಿಸುವುದು. ಕುಟುಂಬವು ಇಲ್ಲಿ ಭದ್ರವಾಗಿ ತಲವೂರಿದೆ. ನಗರದ ಕುಟುಂಬವು ಅಷ್ಟೊಂದು ಸಂಘಟಿತವಾಗಿಲ್ಲ ಎನ್ನುವುದುಂಟು. ಇಲ್ಲಿ ವ್ಯಕ್ತಿಯೇ ಪ್ರಧಾನ. ವ್ಯಕ್ತಿ ಜೀವನದಲ್ಲಿ ಕುಟುಂಬದ ಪಾತ್ರ ಮತ್ತು ಪ್ರಭಾವ ಬಹಳ ಸೀಮಿತವಾದುದು. ಗ್ರಾಮದಲ್ಲಿ ಸ್ತ್ರೀಯರು ಬಹಳ ವಿಧೇಯರು, ಸೌಮ್ಯ ಸ್ವಭಾವದವರು, ಬಹಳ ತಾಳ್ಮೆಯುಳ್ಳವರು ಮತ್ತು ಸಂಪ್ರದಾಯವಾದಿಗಳು ಆಗಿರುವರು. ಅವರ ಜೀವನ ಕುಟುಂಬವನ್ನು ಅವಲಂಬಿಸಿದೆ. ತಮ್ಮ ವೈಯಕ್ತಿಕ ಜೀವನದ ಭವಿಷ್ಯದ ಬಗ್ಗೆ ಅವರು ಅಷ್ಟು ತಲೆಕೆಡಿಸಿಕೊಳ್ಳುವುದಿಲ್ಲ. ನಗರದಲ್ಲಿ ಸ್ತ್ರೀಯರು ಉತ್ತಮ ಸಾಮಾಜಿಕ ಅಂತಸ್ತನ್ನು ಹೊಂದಿರುವರು. ಅನೇಕ ದೃಷ್ಟಿಯಲ್ಲಿ ಇವರು ಪುರುಷರಷ್ಟೇ ಸ್ವತಂತ್ರರು. ಆಧುನಿಕತೆಯ ಪ್ರಭಾವಕ್ಕೆ ಸಿಲುಕಿರುವ ಅವರು ತಮ್ಮದೇ ಆದ ವ್ಯಕ್ತಿಕತೆಯನ್ನು ಹೊಂದಿದ್ದು ಪುರುಷರಂತೆ ದುಡಿಯುವರು. ತಮ್ಮ ಭವಿಷ್ಯದ ಬಗ್ಗೆ ಅವರು ಬಹಳ ಆಲೋಚಿಸುವರು. ರೂರಲ್ ಸೊಸೈಟಿ ಡಿಡ್ ನಾಟ್ ಗಿವ್ ಡ್ಯೂ ಆ್ಯಂಡ್ ಪ್ರಾಪರ್ ರೆಸ್ಪೆಕ್ಟ್ ಟು ದ ವುಮನ್ ಫೋಕ್. Whereas in the urban communities, women enjoys comparatively high social status. In this society, people loved nature and natural bounties. They were religious minded and afraid of gods and goddesses. In cities, people have no religious minded and afraid of gods and goddesses. In cities, people have no time to stand and gaze at the nature. They are not religious minded but more materialistic. In rural area, there were very few chances of providing employment and incentives to the unemployed by the society. The cities provide both employment to the people, and thus frustrated villagers find solace in the cities which respects ability and judges there. ಗ್ರಾಮದಲ್ಲಿ ವರ್ಗ ವಿಷಮತೆ ಅಷ್ಟಾಗಿ ಕಂಡು ಬರುವುದಿಲ್ಲ. ಬಡವ ಬಲ್ಲಿದನೆಂಬ ತಾರತಮ್ಯ ಇರಬಹುದಾದರೂ ಅದು ಅಷ್ಟೊಂದು ಉಗ್ರವಾಗಿಲ್ಲ. ಇಲ್ಲಿನ ಕೃಷಿ ಕಾರ್ಮಿಕರು ಸಂಘಟಿತರಾಗಿಯೂ ಇಲ್ಲ. ನಗರದಲ್ಲಿ ವರ್ಗ ವಿಷಮತೆ ಎದ್ದು ಕಾಣುವುದು. ಬಂಡವಾಳದಾರರು ಕಾರ್ಮಿಕರ ನಡುವಿನ ಅಂತರವು ಇಲ್ಲಿ ಬಹಳವಾಗಿದೆ. ಶೋಷಣೆಗೆ ಸಿಲುಕಿರುವ ಕಾರ್ಮಿಕ ವರ್ಗವು ಇಲ್ಲಿ ಹೆಚ್ಚು ಸಂಘಟಿತವಾಗಿದೆ. ಗ್ರಾಮದಲ್ಲಿ ಸಮಯದ ಬಗ್ಗೆ ಜನರು ಅಷ್ಟಾಗಿ ಕಾಳಜಿ ವಹಿಸುವುದಿಲ್ಲ. ಜನರ ಕಾರ್ಯಗಳು ಋತುಮಾನಕ್ಕನುಸಾರವಾಗಿ ಸಾಗುತ್ತವೆ. ಅವರು ಮಾನಸಿಕವಾಗಿ ಹೆಚ್ಚು ಸಂತೃಪ್ತರು ಮತ್ತು ಸಮತೋಲನ ಹೊಂದಿರುವರು. ನಗರದಲ್ಲಿ ಜನರು ಹೆಚ್ಚಾಗಿ ಸಮಯ ಪ್ರಜ್ಞೆ ಉಳ್ಳವರು. ಅವರ ಜೀವನ ಗಡಿಯಾರದ ಗಂಟೆಯಂತೆ ಕ್ರಮ ಪ್ರಕಾರ ನಡೆಯುವುದು. ಸಮಯದ ಒತ್ತಡದಿಂದ ಜನರು ನರದೌರ್ಬಲ್ಯಗಳಿಗೆ ಒಳಗಾಗುವುದೂ ಇದೆ.